ಜಸ್ಟ್ ಇಂಟರ್ಫಿಯರ್ ಒಂದು ಸಣ್ಣ ಮಾಹಿತಿ ಕೊಟ್ಬಿಡ್ತೇನೆ. ಇದೇನಂತಂದರೆ BJP ಅವರು ಕೇಸಸ್ ವಿತ್ಡ್ರಾ ಮಾಡಿಕೊಂಡ್ರು ಅಂತ ಹೇಳಿದ್ರು. ಯಾರ್ಯಾರು ಫಾರ್ಮರ್ಸ್ ಪ್ರೊಟೆಸ್ಟ್ ಇರುತ್ತೆ ಅಥವಾ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ ಅಥವಾ ಗಡಿಗೋಸ್ಕರ ಯಾರು ಹೋರಾಟ ಮಾಡ್ತಾರೆ, ನೀರಿಗೋಸ್ಕರ ಯಾರು ಹೋರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕೇಸಸ್ ವಿತ್ಡ್ರಾ ಮಾಡ್ಕೊಳ್ಳೋದು ಇವತ್ತಿಂದ ಅಲ್ಲ, ಅಂದಿನ ಕಾಲದಿಂದ ನೋಡ್ಕೊಂಬಂದಿದೆ. ನಡ್ಕೊಳ್ಳಿ, ನೀವು ಮಾಡಿ, ಪರವಾಗಿಲ್ಲ. ಆದರೆ PFI ಅವ್ರ ಮೇಲೆ ಘೋರ ಆಪಾದನೆಗಳಿದ್ದಾಗ ವಿತ್ಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದು ಅಬ್ಜೆಕ್ಷನಬಲ್ಲು. ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ. EDಗೆ IT ಗೆ ನನಗೆ ಗೊತ್ತಿಲ್ಲ ನನ್ನ ಸ್ನೇಹಿತರು ಏನು ಓದ್ಕೊಂಡಿದ್ದಾರೆ ಅಂತ ಹೇಳಿ. ಏನು ಅಂತ ಹೇಳಿದ್ರೆ ಅದರಲ್ಲಿ ನೀವು ಟ್ಯಾಕ್ಸ್ ಕಟ್ಟೋದಿರ್ತದೆ, ನೀವು ಫೈನ್ ಕಟ್ಟೋದಿರ್ತದೆ, ನೀವು ಕಟ್ಟಿಬಿಟ್ರೆ ಅಕ್ವೇಟ್ ಆಗೋಗ್ಬಿಡುತ್ತೆ, ಅಕ್ವೇಟ್ ಆಗ್ಬಿಡ್ತಾರೆ ಸರ್. ಅಂದರೆ ನಿಮಗೆ ಏನಂದರೆ ನಿಮಗೆ ಜೈಲ್ಗೆ ಹಾಕತಕ್ಕಂತಹ ಶಿಕ್ಷೆಗಳು ಅಲ್ಲಿ ತುಂಬ ಕಡಿಮೆ. ಅದೊಂದು. ಎರಡನೇ, 2004ರಿಂದ 2014 ಮಧ್ಯದಲ್ಲಿ UPA ಸರ್ಕಾರ ಇತ್ತು. ಆಗ 8700 ಕೋಮು ಗಲಭೆಗಳಾಗಿತ್ತು. ಈಗ 2014ರಿಂದ 2025 ಮಧ್ಯದಲ್ಲಿ 3100 ಕೋಮು ಗಲಭೆಗಳಾಗಿವೆ ಇಡೀ ದೇಶದಲ್ಲಿ. ಅಂದರೆ ಈ ಕರ್ನಾಟಕ ರಾಜ್ಯದ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅಂದರೆ ಅರ್ಥ ಏನು ಅಂದರೆ ನನ್ನ ಸ್ನೇಹಿತರು ಸ್ವಲ್ಪ ಒಂಚೂರು ಮಾಹಿತಿ ತಿಳ್ಕೊಂಡು ಬರಲಿ. ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗ ನಾವು ತುಷ್ಟೀಕರಣ ಮಾಡ್ಲಿಕ್ಕೆ ಹೊರಡ್ತೇವೆ, ಯಾವಾಗ ನಾವು ಒಂದು ಸಮುದಾಯಕ್ಕೆ ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ ಅಂತ ಹೇಳ್ತೇವೆ, ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಹೇಳೋದೇನು ಅಂದರೆ, ಅವ್ರಿಗೆ ನೀವು ಮಾಡಬೇಕಾಗಿದ್ದೇನು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಿತ್ತು, ನಿಮ್ಗೆ ಎಜುಕೇಷನ್ ಕೊಡಬೇಕಿತ್ತು. ನೀವು ಮದ್ರಾಸಾಗಳನ್ನ ಇವತ್ತು ಹಂಗೆ ಬಿಟ್ಕೊಂಡಿದ್ದೀರಾ. ಮದ್ರಾಸಾಗಳಲ್ಲಿ ಸೈಂಟಿಫಿಕ್ ಎಜುಕೇಷನ್ ಕೊಡಿ ಅಂತಂದ್ಬಿಟ್ಟು ನಿರ್ಧಾರ ಆಗಿದ್ದು ಯಾವ ಟೈಮಲ್ಲಿ? ವಾಜಪೇಯಿ ಟೈಮಲ್ಲಿ. ಒಂದು ನಿಮಿಷ ಉತ್ತರ ಕೊಡ್ತೀನಿ ಸರ್. ಒಳ್ಳೆ ಆಯ್ತು, ಒಳ್ಳೆ ಪ್ರವೋಕ್ ಮಾಡಿದ್ರು, ನೋಡಿ. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಐ ಕಾಂಟ್ ಸ್ಪೀಕ್ ಓವರ್ ಎನಿಬಡಿ. ಒಂದು ನಿಮಿಷ ನೋಡಿ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು. ಏನು ಅಂದರೆ, ವಾಜಪೇಯಿ ಅವರು ಆಗ ನಿರ್ಧಾರ ಮಾಡ್ತಾರೆ ಮದ್ರಾಸಲ್ಲಿ ಎಜುಕೇಷನ್ ಸಿಸ್ಟಮ್ ಕೊಡಬೇಕು ಅಂತ ಹೇಳಿ. ಇದೇ UPA ಸರ್ಕಾರ ಇದ್ದಾಗ ಹೇಳ್ತಾರೆ, ನೀವು ದೇರ್ ಆರ್ 2 ಥಿಂಗ್ಸ್. ಐ ಮೀನ್ ಎಜುಕೇಷನಲಿಸ್ಟ್, ದಟ್ ಇಸ್ ವೈ ಐ ಆಮ್ ಸೇಯಿಂಗ್. ಪೆಡಗಾಜಿ ಇಂಪ್ರೂವ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ ಅಂತ ಹೇಳಿ ಒಂದು ಸರ್ವೆ ಅಂತ ಅಂದ್ಬಿಟ್ಟು ಮಾಡಿಸಿ ಅಂತ ಹೇಳ್ತಾರೆ. ಯಾರು? ಮನಮೋಹನ್ ಸಿಂಗ್ ಅವರು. ಅಂದರೆ ಇಲ್ಲಿ ಮದ್ರಾಸಾಗಳನ್ನ ಸರ್ವೆ ಮಾಡಿಸಿ ಅಂತ ಹೇಳಿ. ಮದ್ರಾಸಾಗಳನ್ನ ಸರ್ವೆ ಮಾಡಲಿಕ್ಕೋಸ್ಕರ ಫಂಡ್ ಇಡಬೇಕಾಗ್ತದೆ. 50 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಇರ್ತಾರೆ. ಬಿಲೀವ್ ಮಿ ಆರ್ ನಾಟ್, ₹1 ರಿಲೀಸ್ ಮಾಡ್ಕೊಡ್ಲಿಲ್ಲ ಅವರಿಗೆ. ಎತ್ತಿಡ್ತಾರೆ ಬಡ್ಜೆಟಲ್ಲಿ, ₹1 ರಿಲೀಸ್ ಮಾಡ್ಕೊಳ್ಳಲ್ಲ. 50 ಕೋಟಿ ಖರ್ಚು ಮಾಡಲಿಕ್ಕೆ ಆವತ್ತು ನಮ್ಮ ಸರ್ಕಾರದವರು ಮಾಡಲಿಲ್ಲ. ಆದರೆ ಇದೇ ಯಡಿಯೂರಪ್ಪನವ್ರ ಸರ್ಕಾರ ಬಂದ ಮೇಲೆ, ಇದೇ ನಮ್ಮ ರಾಜ್ಯದಲ್ಲಿ ಆಗ ಮತ್ತೆ ಪೆಡಗೋಜಿಗೋಸ್ಕರ NEP ತಂದಾಗ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ಪೆಡಗೋಜಿಸ್ನು ಇಂಪ್ರೂವ್ ಮಾಡಬೇಕು, ಇನ್ಕ್ಲೂಡಿಂಗ್ ಮದ್ರಾಸಾಸು. ಇವಾಗ ಅಸ್ಸಾಮಲ್ಲಿ ಆಗ್ತಿಲ್ವಾ? ಅಸ್ಸಾಮಲ್ಲಿ ಪೆಡಗೋಜಿ ಇಂಪ್ರೂವ್ ಆಗಲಿಲ್ವಾ? ಅಥವಾ ಉತ್ತರ ಪ್ರದೇಶದಲ್ಲಿ ಆಗಲಿಲ್ವಾ? ಮಹಾರಾಷ್ಟ್ರದಾಗಲಿಲ್ವಾ? ಕರ್ನಾಟಕದಲ್ಲಿ ಯಾಕಾಗಲಿಲ್ಲ? ಇವತ್ತು ಆವತ್ತು ಸರ್ವೆ ಆಗಿದೆ, ಯಡಿಯೂರಪ್ಪನವ್ರ ಕಾಲದಲ್ಲಿ ನೀವು ಸರ್ವೆ ಆಗಿದೆ. ಅದು ನೀವು ಮಾಡಬೇಕಾಗಿರೋದೇನೆಂದರೆ, ನೀವು ಕಳೆದ 7.5 ವರ್ಷದಿಂದ ಮುಖ್ಯಮಂತ್ರಿ ಇದ್ದೀರಾ ಸಿದ್ದರಾಮಯ್ಯನವರೇ. ನಿಮಗೆ ಕಾಳಜಿ ಇದ್ದಿದ್ರೆ ಆ ಮದ್ರಾಸಾಗಳಿಗೆ ಯಾವುದೋ ಒಂದು ರೈಡ್ ಆಗುತ್ತೆ, ಆ ರೈಡ್ ಆದಾಗ ಆಫೀಸರ್ ನೀವು ಸಸ್ಪೆಂಡ್ ಮಾಡ್ತೀರಾ ಹೊರತು, ಆಫೀಸರ್ ಸಸ್ಪೆಂಡ್ ಮಾಡ್ತೀರಾ ಹೊರತು, ಮದ್ರಾಸಾ ಸರ್ಕಾರ ಆಯಿತು. ಮದ್ರಾಸಾಗಳನ್ನ ನೀವು ಎಜುಕೇಷನ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಒಂದೇ ಒಂದು ಕ್ರಮ ಕೈಗೊಂಡಿಲ್ಲ. 7.5 ವರ್ಷ ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಸ್ಕಿಲ್ ಡೆವಲಪ್ಮೆಂಟ್ಗೆ, ಮುಸ್ಲಿಮ್ಸ್ ಸ್ಕಿಲ್ ಡೆವಲಪ್ಮೆಂಟ್ಗೆ ನೀವು ಒಂದು ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ, ಮುಸ್ಲಿಮ್ಸ್ ಕಲ್ಲು ಹೊಡಿತಾನೆ ಇರಬೇಕು, ರಾಜಕೀಯ ನಡೀತಾನೆ ಇರಬೇಕು, ನಮಗೆ ಓಟ್ ಬರ್ತಾರೆ. RTI ಆಗಿದ್ರೆ ಡಿಗ್ರಿ ತೋರಿಸಲ್ಲ. ಮದ್ರಸಾಗಳಲ್ಲಿ ಒಂದು ಎಜುಕೇಷನ್ ಮಾಡಿಸ್ಬೇಕಂತ ಇವರು ಆಡ್ತಾ ಇದ್ದಾರೆ. 3 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು, ಅವ್ರಿಗೆ ಅರಿವಿರಲ್ಲ. ಅವ್ರು ಹೋಗಿ ಗಣೇಶನ್ ಹತ್ರ ಹೋಗಿ ಅವರು ಉಗಿದ್ದಾರೆ ಅಂತ ಮಾತಾಡಿದ್ದಾರೆ. ಅದು ಎಷ್ಟು ಸರಿ ತಪ್ಪು ಅದು ಡ್ಯೂರಿಂಗ್ ದ ಟ್ರಯಲ್ ನಿರ್ಧಾರ ಆಗುತ್ತೆ. ಇನ್ನೂ ಅದು ಕೇಸ್ ನಡೀತಾ ಇದೆ, ಇನ್ನೂ ಎಷ್ಟು ಜನ ಅರೆಸ್ಟ್ ಆಗಬೇಕು. ಸೊ ದಟ್ ಈಸ್ ಆಲ್ ಸೆಕೆಂಡ್ರಿ. ಕಲ್ಲು ಹೊಡೆಯೋದು ಮೈಟ್ ಬಿ ಈ BJP ಮತ್ತು ಇವರ ಸಂಘ ಅವರು ಇವರೇ ಪ್ಲಾನ್ ಮಾಡಿ ಮಾರಿರ್ಬೋದು. ನಮ್ಮ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ತಗೊಂಡು ಮೋಸ್ಟ್ ಲಾಫಬಲ್ ಏನಂದ್ರೆ ಇದೇನೆ. ಯಾಕೆ ಅಂತಂದ್ರೆ ಯಾವ ರೀತಿ ಮತಿಗೆಟ್ಬಿಟ್ಟಿದ್ದಾರೆ. ಒಂದ್ ನಿಮಿಷ ಯಾಕಂದ್ರೆ ಈ ಸ್ನೇಹಿತರು ಹೇಳ್ತಾ ಇದ್ರು ಏನಂತಂದ್ರೆ, ಪಾಕಿಸ್ತಾನ ಅನ್ನೋದು, ಪಾಕಿಸ್ತಾನ ಹೋಗ್ಬಾರ್ದು. ನಾನು ಸ್ಲೋಗನ್ಸ್ ಹೇಳ್ತಾರೆ. ನಮ್ಮ ಮನೆ ಮುಂದ್ಗಡೆ ಯಾರಾದ್ರೂ ಬಂದು ನಿಂತು ಸ್ಲೋಗನ್ಸ್ ಹೇಳ್ತಾರೆ, ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ? ಅಲ್ಲಿ ಪೊಲೀಸರು ಇದ್ರೆ ತಾನೆ, ಅದಿದ್ದು ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ? 30 meters ಫ್ರಮ್ ನಿನ್ನೆದೇ ಮಾತಾಡೋಣ 30 meters ಫ್ರಮ್ ದಟ್ ಮಾಸ್ಕ್ ಲೈಟ್ಸ್ ಆಫ್ ಆಗಿ ಕಲ್ಲು ಮತ್ತು ಚಪ್ಪಲಿ ತೂರಾಟ ಆಗುತ್ತೆ. ಸ್ಟಾರ್ಟ್ ಎಲ್ಲಿಂದ ಆಯಿತು?
ಮೈಟ್ ಬಿ ದೇ ಮೈಟ್ ಅವ್ರು ಸ್ಟಾರ್ಟ್ ಮಾಡಿರ್ಬಹುದು. ಏನ್ ಹುಚ್ಚುಚ್ಚಂಗ್ ಮಾತಾಡ್ತಿರ್ರಿ ಶುರುವಾಗಿದ್ದೆ ಮಸೀದಿ ಒಳಗಿಂದ. Okay. ಹೀಗಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ, ನಮ್ಮ ಏನ್ ಈ ಹಿಂದೂಗಳ ಒಂದು ಗಣೇಶ ಅಂದ್ರೆ ಒಂದು ವಿಜೃಂಭಣೆ ಆಚರಣೆ ಇದ್ದೇ ಇರುತ್ತೆ. ಅಂತ ಹೋಗೋ ಸಂದರ್ಭದಲ್ಲಿ ನಮ್ ಜನಕ್ಕೆ ಹೇಳಿ, ಮಸೀದಿ ಒಳಗೆ ಏನೇನ್ ಇಟ್ಕೊಂಡಿರ್ತೀರಾ ನೀವುಗಳು ಅಂತ. ಬನ್ನಿ, ನಿಮ್ ಡಿಪಾರ್ಟ್ಮೆಂಟ್ ಐತೆ, ನಿಮ್ ಪೊಲೀಸ್ ಐತೆ, ಚೆಕ್ ಮಾಡಿ ಏನೇನ್ ಇರುತ್ತೆ ಅಂತ. ನಿಮ್ದೇ ತಾನೇ, ನೀವ್ ತಾನೇ ಹೇಳಿದ್ದು ನಮ್ ಸರ್ಕಾರ ಇದೆ ಅಂತ ಹೇಳಿ. ಈಗ ಹೇಳಿದ್ರು ಹೌದು ನಮ್ ಸರ್ಕಾರ ಇದೆ ಅಂತ. ಹೌದು, ಚೆಕ್ ಮಾಡ್ಲಿ ಬಂದು. ಯಾಕೆ ಪೊಲೀಸ್ ಅವರು ಬೀಟ್ ಗೆ ಬರಲ್ಲ ಮಸೀದಿ ಹತ್ರ? ಮಸೀದಿ ಒಳಗೆ ಕಲ್ಲಿರ್ಲಿಲ್ಲ ಅಂತೀರಾ ನೀವು? ಮಸೀದಿ ಒಳಗೆ ಕಲ್ಲಿರ್ಲಿಲ್ಲ ಅಂತೀರಾ? ರೋಡಲ್ಲಿ ಕಲ್ಲಿರುತ್ತೆ ಸ್ವಾಮಿ, ಮಸೀದಿಯಲ್ಲಿ ಯಾಕೆ ಇರುತ್ತೆ ಕಲ್ಲು? ಇಷ್ಟು ದಪ್ಪ, ಎಷ್ಟು ತೂಕ ಇರುತ್ತೆ? ಅದು ಒಬ್ಬನ ಕೈಯಿಂದ ಹಾಕಕ್ಕೆ ಸಾಧ್ಯನಾ? ಒಂದು 100 kg ಇದ್ರೆ ಒಬ್ಬ ಎತ್ತ ಆಗ್ಬಿಡ್ತಾನ? ಬೋಲ್ಡರ್ ಅಂತ ಹೇಳ್ತವ್ರೆ, ಒಂದ್ ಬೋಲ್ಡರ್ ಎಷ್ಟು kg ಇರುತ್ತೆ, ಎಷ್ಟು ತೂಕ ಇರುತ್ತೆ? ಒಂದ್ ಸಣ್ಣ ಕಲ್ಲು ಪರವಾಗಿಲ್ಲ, ಒಂದ್ ದೊಡ್ಡ ಕಲ್ಲನ್ನು ಹಾಕ್ತಾರೆ.